प्रिय छात्राः संस्कृतकक्षां स्वागतम्। अहं गणपति हेगडे संस्कृत अध्यापकः हिमांशु ज्योतिकलापीठ मल्लेश्वरम्। अद्य अहं दशमकक्षायाः तृतीयभाषा संस्कृतस्य कृदन्तः इति पाठं बोधयामि। सर्वेषां हार्दं स्वागतम्। पञ्चमः पाठः कृदन्तम्। कृत्प्रत्ययान्तं पदं कृदन्तम्। ಕೃತ್ ಪ್ರತ್ಯಯದಿಂದ ಎಂಡ್ ಆಗಿರೋ ಪದವನ್ನ ಕೃದಂತಂ ಅಂತ ಕರಿತೀವಿ. ಕೃತ್ ಪ್ಲಸ್ ಅಂತಂ, ಇಲ್ಲಿ ಜಸ್ತ್ವ ಸಂಧಿ ಕೂಡ ಇದೆ. ದ ಬದಲು ದ ಬರುತ್ತಲ್ವಾ. ಕೃದಂತ ಅಂದ್ರೇನು? ಕೃತ್ ಪ್ರತ್ಯಯದಿಂದ ಎಂಡ್ ಆಗಿರುವಂತಹ ಪದ ಅಂತ ಅರ್ಥ. ವಿಚ್ ವರ್ಡ್ ಈಸ್ ಎಂಡಿಂಗ್ ಬೈ ಕೃತ್ ಪ್ರತ್ಯಯ, ದಟ್ ಈಸ್ ಕಾಲ್ಡ್ ಕೃದಂತ. ತಿಂಗ್ ಪ್ರತ್ಯಯದಿಂದ ಎಂಡ್ ಆದ್ರೆ ತಿಂಗಂತ ಅಂತ ಕರಿತೀವಿ. ಆಮೇಲೆ ಸುಪ್ ಪ್ರತ್ಯಯದಿಂದ ಎಂಡ್ ಆದ್ರೆ ಸುಬಂತ ಅಂದ್ರೆ ನಾಮಪದ. ತಿಂಗಂತಕ್ಕೆ ಇನ್ನೊಂದು ಹೆಸರು ಕ್ರಿಯಾಪದ. ಸೊ ಯಾವ ಪದದ ಕೊನೆಯಲ್ಲಿ ಕೃತ್ ಪ್ರತ್ಯಯ ಇರುತ್ತೋ ಅದೇ ಕೃದಂತ. ಧಾತುನಾ ಸಹ ಕೃತ್ ಪ್ರತ್ಯಯ ಯೋಗೇನ ಕೃದಂತಂ ಉತ್ಪದ್ಯತೆ. ಧಾತುವಿನೊಂದಿಗೆ, ಧಾತು ಅಂದ್ರೆ ಗೊತ್ತಿದೆಯಲ್ವಾ, ವರ್ಬ್ ರೂಟ್ ಅಂತ. ಕ್ರಿಯಾಪದಾನ ಮೂಲ ರೂಪಂ ಧಾತು ಅಂತ ಹೇಳ್ತೀವಿ. ಸೊ ಧಾತುವಿನೊಂದಿಗೆ ಕೃತ್ ಪ್ರತ್ಯಯ ಯೋಗೇನ, ಕೃತ್ ಪ್ರತ್ಯಯ ಸೇರಿದಾಗ, ಕೃತ್ ಪ್ರತ್ಯಯದಿಂದ ಸಂಬಂಧದಿಂದ ಕೃದಂತಂ ಉತ್ಪದ್ಯತೆ, ಕೃದಂತವು ಉಂಟಾಗುತ್ತದೆ. ಧಾತು ಪ್ಲಸ್ ಕೃತ್ ಪ್ರತ್ಯಯ ಇಸ್ ಈಕ್ವಲ್ ಟು ಕೃದಂತ. ಧಾತು ಪ್ಲಸ್ ತಿಂಗಂತ, ತಿಂಗ್ ಪ್ರತ್ಯಯ ಸೇರಿದ್ರೆ ತಿಂಗಂತ. ವೆರಿ ಈಸಿ ಇದು. ಕೃದಂತಂ ನಾಮಪದಂ ಅವ್ಯಯಂ ವಾ ಭವತಿ. ಕೃದಂತವು ನಾಮಪದವಾಗಿರ್ಬೋದು ಅಥವಾ ಅವ್ಯಯವಾಗಿರ್ಬೋದು. ಇಟ್ ಕ್ಯಾನ್ ಬಿ ನೌನ್ ಆರ್ ಇಂಡಿಕ್ಲೈನೇಬಲ್ಸ್. ಅವ್ಯಯ ಅಂದ್ರೆ ಲಿಂಗ ವಿಭಕ್ತಿ ವಚನಗಳಲ್ಲಿ ಬದಲಾಗದೇ ಇರೋದು. ನಾಮಪದ ಅಂದ್ರೆ ನೌನ್, ಹೆಸರನ್ನ ಸೂಚಿಸುವ ಪದ ನಾಮಪದ. ಅತ್ರ ವರ್ತಮಾನ ಕಾಲೇ ಭೂತಕಾಲೇ ವಿದ್ಯರ್ಥೇ ಚ ಪ್ರಯುಜ್ಯಮಾನಾಃ ಕೃತ್ಪ್ರತ್ಯಯಾಃ ಪ್ರದತ್ತಾಃ. ಇಲ್ಲಿ ವರ್ತಮಾನ ಕಾಲದಲ್ಲಿ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ಭೂತಕಾಲೇ ಭೂತಕಾಲದಲ್ಲಿ, ಅದೇ ತರ ವಿದ್ಯರ್ಥೆ ವಿದ್ಯಾರ್ಥಕದಲ್ಲಿ ಅಂದ್ರೆ ಕಮಾಂಡಿಂಗ್ ಅನ್ನೋ ಅರ್ಥದಲ್ಲಿ, ಪ್ರಯುಜ್ಯಮಾನಾಃ ಪ್ರಯೋಗಿಸಲ್ಪಡುವಂತಹ ಕೃತ್ ಪ್ರತ್ಯಯಗಳನ್ನ ಕೊಡಲಾಗಿದೆ. ಕೃದಂತ ನಾಮಪದಾನಿ ಕೃದಂತ ಅವ್ಯಯಾನಿ ಚ ದತ್ತಾನಿ. ಕೃದಂತ ನಾಮಪದಗಳನ್ನ ಕೊಡಲಾಗಿದೆ, ಅದೇ ರೀತಿ ಕೃದಂತ ಅವ್ಯಯಗಳನ್ನು ಸಹ ಇಲ್ಲಿ ಕೊಡಲಾಗಿವೆ. ಕೃದಂತ ನಾಮಪದಾನಾಂ ಅಥವಾ ವಿಶೇಷಣಾನಾಂ, ನಾಮಪದಗಳನ್ನು ಒಂದೊಂದ್ಸಲ ವಿಶೇಷಣ ರೀತಿಯಲ್ಲಿ ಉಪಯೋಗಿಸ್ತೀವಿ. ಆ ರೂಪಗಳನ್ನು ತ್ರಿಷು ಲಿಂಗೇಶು ವಿಭಿನ್ನಾನಿ ಭವಂತಿ. ಕೃದಂತ ನಾಮಪದಗಳು ರೂಪಗಳು 3 ಲಿಂಗಗಳಲ್ಲಿ ಬೇರೆ ಬೇರೆ ಭಿನ್ನವಾಗಿರೋದನ್ನ ಹೊಂದಿರುತ್ತೆ ಅಂತ. ಭಿನ್ನ ರೂಪಗಳನ್ನ ಹೊಂದಿರುತ್ತೆ. ಇದು ನಾಟ್ ಸೇಮ್ ಫಾರ್ಮ್, ಬೇರೆ ಬೇರೆ ಫಾರ್ಮ್ ಅನ್ನ ಹೊಂದಿರುತ್ತೆ. ಲಿಂಗ ಅಕಾರ್ಡಿಂಗ್ ಟು ಜೆಂಡರ್, ಲಿಂಗಕ್ಕನುಗುಣವಾಗಿ ಅದು ಬೇರೆ ಬೇರೆ ವಿಭಿನ್ನ ರೂಪಗಳನ್ನ, ಬೇರೆ ಬೇರೆ ಫಾರ್ಮ್ಗಳನ್ನ ಹೊಂದಿರುತ್ತೆ ಅಂತ. ನೋಡಿ, ಇಲ್ಲೊಂದು ಚಾರ್ಟ್ ಕೊಟ್ಟಿದ್ದಾರೆ. ಧಾತು, ಧಾತು ಅಂದ್ರೆ ಆಲ್ರೆಡಿ ನಾನು ಹೇಳಿದೆ ವರ್ಬ್ ರೂಟ್ ಅಂತ. ಪಠತಿ ಅಂದ್ರೆ ಪಠ ಧಾತು, ಲಿಖತಿ ಅಂದ್ರೆ ಲಿಖ ಧಾತು, ಕಾದತಿ ಅಂದ್ರೆ ಕಾದ ಧಾತು. ಆ ಧಾತು ತಿಂಗ್ ಪ್ರತ್ಯಯ ಸೇರಿದ್ರೆ ತಿಂಗಂತ ಆಗುತ್ತೆ ಅಂತ. ತಿಂಗಂತಕ್ಕೆ ಇನ್ನೊಂದು ಹೆಸರು ಕ್ರಿಯಾಪದ ಅಂತ, ಅಂದ್ರೆ ವರ್ಬ್ ಅಂತ ಅರ್ಥ. ಆಮೇಲೆ ಧಾತುವಿಗೆ ಕೃತ್ ಪ್ರತ್ಯಯ ಸೇರಿದ್ರೆ ಕೃದಂತ ಆಗುತ್ತೆ ಅಂತ ಈ ಚಾರ್ಟ್ ಅಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ವರ್ಬ್ ರೂಟಿಗೆ ಸೇರೋದು, ಧಾತುಗಳಿಗೆ ಸೇರೋದು. ಕೃತ್ ಪ್ರತ್ಯಯ ಇರ್ಬೋದು, ತಿಂಗ್ ಪ್ರತ್ಯಯ ಇರ್ಬೋದು, ಅದು ಯಾವಾಗಲೂ ಧಾತುವಿಗೆ ಸೇರೋದು. ಆಮೇಲೆ ಕೃದಂತಗಳಲ್ಲಿ ಕೃದಂತ ನಾಮಪದ, ಕೃದಂತ ಅವ್ಯಯ ಅಂತ 2 ಟೈಪ್ಸ್ ಮಾಡಿದ್ದಾರೆ. 2 ವಿಧಗಳನ್ನ ಕೊಟ್ಟಿದ್ದಾರೆ. ಕೃದಂತ ನಾಮಪದವನ್ನ ಮತ್ತೆ 3 ಪ್ರಕಾರವಾಗಿ ವಿಂಗಡಿಸಿದ್ದಾರೆ. ವರ್ತಮಾನ ಕೃದಂತಾನಿ, ಭೂತ ಕೃದಂತಾನಿ, ವಿದ್ಯಾರ್ಥಕ ಕೃದಂತಾನಿ ಅಂತ 3 ರೀತಿ. ಕೃದಂತ ಅವ್ಯಯಗಳು ತ್ವಾತ್, ಮುನ್ ಮತ್ತೆ ಲ್ಯಪ್ ಅಂತ ಇದೆ. ಅದನ್ನು ನಾವು ಇವೆಲ್ಲವನ್ನು ಸಹ ಮುಂದಿನ ಪುಟಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ಮೊದಲನೇದು ಕೃದಂತ ನಾಮಪದಂ ಅಂತ. ಅಂದ್ರೆ ಕೃದಂತದಲ್ಲಿ ನೌನ್ ಯಾವ ತರ ಇರುತ್ತೆ. ವರ್ತಮಾನ ಕೃದಂತಾನಿ, ಅದರಲ್ಲಿ ಫಸ್ಟ್ ಒನ್ನು ವರ್ತಮಾನ ಕೃದಂತ ಅಂತ, ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಮೀನಿಂಗ್ ಕೊಡುವಂತಹ ಕೃದಂತಗಳು. ಶತ್ರು ಪ್ರತ್ಯಯ ಅದರಲ್ಲಿ ಪ್ರಮುಖವಾಗಿ 2 ಇದೆ, ಶತ್ರು ಮತ್ತೆ ಶಾನಚ್ ಅಂತ ವರ್ತಮಾನ ಕೃದಂತ ಅಂತ ಕರಿತೀವಿ. ಯಾಕೆ ವರ್ತಮಾನ ಕೃದಂತ ಇವುಗಳು ಅಂದ್ರೆ, ಇವು ಎರಡೂ ಸಹ
ಪ್ರೆಸೆಂಟ್ ಟೆನ್ಸ್ ಮೀನಿಂಗ್ ಅನ್ನ ಕೊಡುತ್ತೆ. ಚತುರ್ ಪ್ರತ್ಯಯ ಫಸ್ಟ್ ಒನ್, ಪರಸ್ಮೈಪದಿಭ್ಯ ಧಾತುಭ್ಯ ವರ್ತಮಾನ ಕಾಲಾರ್ಥೆ ಶತ್ರು ಪ್ರತ್ಯಯ ಭವತಿ. ಪರಸ್ಮೈಪದಿ ಧಾತುಗಳಿಗೆ, ಪರಸ್ಮೈಪದಿ ಧಾತು ಅಂದ್ರೆ ಏನು? ಈತಹ ಅಂತಿ ಅಂತ ನಡೆಯುತ್ತಲ್ವಾ ಲಟ್ಲಕಾರದಲ್ಲಿ, ಅದೆಲ್ಲ ಪರಸ್ಮೈಪದಿ. ಪಠತಿ, ಲಿಖತಿ, ಗಚ್ಚತಿ, ಹಸತಿ, ಖಾದತಿ, ವದತಿ ಇವೆಲ್ಲವೂ ಸಹ ಪರಸ್ಮೈಪದಿ ಧಾತುಗಳು. ಇವು ಪರಸ್ಮೈಪದಿ ಧಾತುಗಳಿಗೆ ವರ್ತಮಾನ ಕಾಲ ಅರ್ಥದಲ್ಲಿ, ಪ್ರೆಸೆಂಟ್ ಟೆನ್ಸ್ ಮೀನಿಂಗ್ ಅಲ್ಲಿ ಚತುರ್ ಪ್ರತ್ಯಯ ಸೇರುತ್ತೆ. ಅದು ಹತ್ತಂತ ಬ್ರಾಕೆಟ್ ಅಲ್ಲಿ ಇದೆ. ಅಂದ್ರೆ ಪಟ್ ಧಾತು ಇದ್ರೆ ಪಟತ್ ಅಂತ ನಪುಂಸಕ ಲಿಂಗ ರೂಪ, ಪುಲ್ಲಿಂಗದಲ್ಲಿ ಪಟನ್ ಅಂತ, ಸ್ತ್ರೀಲಿಂಗದಲ್ಲಿ ಪಟಂತಿ. ಅನ್, ಅಂತಿ ಮತ್ತೆ ಅತ್, ಈ ಮೂರು ಅಕಾರ್ಡಿಂಗ್ ಟು ಜೆಂಡರ್ ಬದಲಾಗುತ್ತೆ. ಈ ರೀತಿ ಫಾರ್ಮ್ ಅನ್ನ ಹೊಂದಿದ್ರೆ ಅದು ಶತ್ರು ಪ್ರತ್ಯಯ ಅಂತ ತಿಳ್ಕೊಳ್ಬೇಕು. ಯಥಾ ಫಾರ್ ಎಕ್ಸಾಂಪಲ್ ನೋಡಿ, ಭೂಧಾತು ಶತ್ರು ಪ್ರತ್ಯಯ ಸೇರಿದಾಗ ಭವನ್ ಅಂತ ಆಗುತ್ತೆ. ಸ್ತ್ರೀಲಿಂಗದಲ್ಲಿ ಭವಂತಿ, ನಪುಂಸಕಲಿಂಗದಲ್ಲಿ ಭವತ್ ಅಂತ ಆಗುತ್ತೆ. ಅದಕ್ಕೆ ಅನ್, ಅಂತಿ, ಅತ್ ಸೇರಿದ್ರೆ ಅದು ಶತ್ರು ಪ್ರತ್ಯಯ ಅಂತ ತಿಳ್ಕೊಳ್ಬೇಕು. ಇದು ಪ್ರೆಸೆಂಟ್ ಟೆನ್ಸ್ ಮೀನಿಂಗ್ ಅನ್ನ ಹೇಳುತ್ತೆ, ವರ್ತಮಾನ ಕೃದಂತ. ಇದು ಬರೀ ಪರಸ್ಮೈಪದಿ ಧಾತುಗಳಿಗೆ ಸೇರೋದು. ಆತ್ಮನೇಪದಿ ಧಾತು ಅಂದ್ರೆ ತೇ, ಇತೆ, ಅಂತೆ ಅಂತ ಬರುತ್ತಲ್ವಾ, ಶೋಭತೆ, ಲಭತೆ, ವರ್ತತೆ, ಆ ಧಾತುಗಳಿಗೆ ಇದು ಸೇರೋದಿಲ್ಲ. ಇದು ಪರಸ್ಮೈಪದಿ ಧಾತುಗಳಿಗೆ ಸೇರೋದು ಶತ್ರು ಪ್ರತ್ಯಯ. ಆಮೇಲೆ ಪಟ್ಟದ ಶತ್ರು ಪ್ರತ್ಯಯ, ಪಟ್ಟ ಧಾತುವಿಗೆ ಶತ್ರು ಪ್ರತ್ಯಯ ಸೇರಿದ್ರೆ ಪಟನ್, ಪಟಂತಿ, ಪಟತ್ ಅಂತ ಆಗುತ್ತೆ. ಪಟನ್ ಅಂದ್ರೆ ಇಲ್ಲಿ ಪುಲ್ಲಿಂಗದಲ್ಲಿ ಓದುತ್ತಿರುವವನು ಅಂತ ಆಗುತ್ತೆ. ಪಟಂತಿ ಅಂದ್ರೆ ಓದುತ್ತಿರುವವಳು, ಪಟತ್ ಅಂದ್ರೆ ಓದುತ್ತಿರುವುದು. ನಾಮಪದ ರೀತಿ ಉಪಯೋಗಿಸಿದಾಗ. ಅದೇ ವರ್ಬ್ ರೀತಿ ಉಪಯೋಗಿಸಿದಾಗ ಬಾಲಕ ಪಟನ್ ಅಸ್ತಿ ಅಂದ್ರೆ ಬಾಲಕನು ಓದುತ್ತಾ ಇದ್ದಾನೆ ಅಂತ. ಬಾಲಿಕಾ ಪಟಂತಿ ಅಸ್ತಿ ಅಂದ್ರೆ ಬಾಲಕಿಯು ಓದುತ್ತಾ ಇದ್ದಾಳೆ. ಈ ರೀತಿ ಪ್ರೆಸೆಂಟ್ ಟೆನ್ಸ್ ಅನ್ನ ಕೊಡುತ್ತೆ. ಅದೇ ತರ ನೀವು ಲಿಕ್ ಧಾತು ಕೊಟ್ರೆ ಲಿಖನ್, ಲಿಖಂತಿ, ಲಿಖತ್. ಕಾದ ಧಾತು ಕೊಟ್ರೆ ಕಾದನ್, ಕಾದಂತಿ, ಕಾದತ್. ವದ ಧಾತು ಕೊಟ್ರೆ ವದನ್, ವದಂತಿ, ವದತ್. ಕ್ರೀಡ್ ಧಾತು ಕೊಟ್ರೆ ಕ್ರೀಡನ್, ಕ್ರೀಡಂತಿ, ಕ್ರೀಡತ್. ಈ ರೀತಿ ನೆನ್ಪಿಟ್ಕೊಳ್ಬೇಕು. ಅನ್, ಅಂತಿ ಮತ್ತೆ ಅತ್ ರೂಪವನ್ನ ಹೊಂದಿರುತ್ತೆ ಶತ್ರು ಪ್ರತ್ಯಯ ಅಂತ ಗೊತ್ತಿರಬೇಕು ಅದು. ನೆಕ್ಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಪಟನ್, ರಟನ್, ಲಿಖನ್, ಪೃಚ್ಛನ್, ಅಭ್ಯಸ್ಯನ್, ಚಿಂತಯನ್, ಮುಹುಹು, ಅವಿಸ್ಮರನ್, ನಿಜಂ ಪಾಠಂ ಛಾತ್ರೋ ಭವತಿ ಪಂಡಿತಃ. ನೋಡಿ, ಇದಕ್ಕೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಒಂದು ಶ್ಲೋಕದ ಮೂಲಕ. ಪಟನ್ನು, ರಟನ್ನು, ಲಿಖನ್, ಪೃಚ್ಛನ್, ಅಭ್ಯಸ್ಯನ್, ಚಿಂತಯನ್, ಮುಹುಹು, ಅವಿಸ್ಮರನ್, ನಿಜಂ ಪಾಠಂ ಛಾತ್ರೋ ಭವತಿ ಪಂಡಿತಃ. ಇವೆಲ್ಲವುಗಳನ್ನ ಯಾರು ನಿಜವಾಗಿ ತಿಳ್ಕೊಳ್ತಾನೋ ಆ ವಿದ್ಯಾರ್ಥಿ ಪಂಡಿತನಾಗ್ತಾನೆ. ಇವನ್ನೆಲ್ಲ ಅವಿಸ್ಮರನನ್ನು ಮರೆತಾಕದೆ. ಪಟನ್ ಅಂದ್ರೆ ಓದುತ್ತಾನ್, ರಟನ್ ಅಂದ್ರೆ ಓಡಾಡುತ್ತಾನ್, ಲಿಖನ್ ಅಂದ್ರೆ ಬರೆಯುತ್ತಾ, ಪೃಚ್ಛನ್ ಅಂದ್ರೆ ಕೇಳುತ್ತಾ, ಅಭ್ಯಸ್ಯನ್ ಅಂದ್ರೆ ಅಭ್ಯಾಸ ಮಾಡುತ್ತಾ, ಚಿಂತಯನ್ ಅಂದ್ರೆ ಚಿಂತಿಸುತ್ತಾ ಅಂದ್ರೆ ಯೋಚಿಸುತ್ತಾ. ಈ ರೀತಿ ಪದೇ ಪದೇ ಯೋಚನೆ ಮಾಡ್ತಾ ಅದನ್ನ ರೀಕಾಲ್ ಮಾಡಿಕೊಂಡು ಯಾರು ಈ ಪಾಠವನ್ನ ಮರೆತು ಹಾಕೋದಿಲ್ವೋ ಅಂತಹ ವಿದ್ಯಾರ್ಥಿ ಪಂಡಿತನಾಗ್ತಾನೆ ಅಂತ ಶ್ಲೋಕದ ಮೂಲಕ ಈ ಶತ್ರು ಪ್ರತ್ಯಯವನ್ನ ಇಲ್ಲಿ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಶತ್ರು ಪ್ರತ್ಯಯ. ಆಮೇಲೆ ಎರಡನೇದು ಶಾನಚ್ ಪ್ರತ್ಯಯ. ಶಾನಚ್ ಪ್ರತ್ಯಯ ಆತ್ಮನೇಪದಿಭ್ಯ ಧಾತುಭ್ಯ ವರ್ತಮಾನ ಕಾಲಾರ್ಥೆ ಶಾನಚ್ ಪ್ರತ್ಯಯ ಭವತಿ. ಆತ್ಮನೇಪದಿ ಧಾತುಗಳಿಗೆ ಆಗ್ಲೇ ನಾನು ಹೇಳ್ದಲ್ವಾ, ವರ್ತತೆ, ಲಭತೆ, ಶೋಭತೆ ಇವೆಲ್ಲ ತೇ, ಇತೆ, ಅಂತೆ ಅಂತ ಬರೋದೆಲ್ಲ ಧಾತುಗಳೆಲ್ಲ ಆತ್ಮನೇಪದಿ. ಸೊ ಆತ್ಮನೇಪದಿ ಧಾತುಗಳಿಗೆ ವರ್ತಮಾನ ಕಾಲ ಅರ್ಥದಲ್ಲಿ ಪ್ರೆಸೆಂಟ್ ಟೆನ್ಸ್ ಮೀನಿಂಗ್ ಶಾನಚ್ ಪ್ರತ್ಯಯ ಅಂದ್ರೆ ಆನ ಅಥವಾ ಮಾನ ಅಂತ ಇರುತ್ತೆ ಆ ವರ್ಡ್ ಅಲ್ಲಿ. ಸೊ ಆ ರೀತಿ ಒಂದು ವರ್ಡ್ ಅಲ್ಲಿ ಆನ ಅಥವಾ ಮಾನ ಸೇರ್ಕೊಂಡಿದ್ರೆ ಅದು ಶಾನಚ್ ಅಂತ ಹೇಳ್ತೀವಿ. ಅದು ಪ್ರೆಸೆಂಟ್ ಟೆನ್ಸ್ ಮೀನಿಂಗ್ ಅನ್ನೇ ಕೊಡುತ್ತೆ. ಉದಾಹರಣೆ, ವೃತ್ತ ಧಾತು ಶಾನಚ್ ಪ್ರತ್ಯಯ ಸೇರಿದಾಗ ವರ್ತಮಾನ ಅಂತ ಆಯ್ತು. ನೋಡಿ, ಮಾನ ಅಂತ ವರ್ಡ್ ಅಲ್ಲಿ ಇದೆ. ವರ್ತಮಾನ ಸ್ತ್ರೀಲಿಂಗ, ವರ್ತಮಾನಂ ಅಂದ್ರೆ ನಪುಂಸಕಲಿಂಗ. ಸೊ ಈಸಿ ನೆನ್ಪಿಟ್ಕೊಳ್ಳೋದು. ವರ್ತಮಾನ ಅಂದ್ರೆ ರಾಮ ತರ ನೆನ್ಪಿಟ್ಕೊಳ್ಳಿ. ವರ್ತಮಾನ ಅಂದ್ರೆ ಸೀತಾ, ಗೀತಾ ತರ. ವರ್ತಮಾನಂ ಅಂದ್ರೆ ವನಂ ತರ ನೆನ್ಪಿಟ್ಕೊಳ್ಬೇಕು. ಸೊ ಈ ರೀತಿ. ಸೆಕೆಂಡ್ ಒನ್ನು ಚೀ ಧಾತು ಶಾನಚ್ ಪ್ರತ್ಯಯ. ಶಯಾನಃ ಮಲಗುತ್ತಿದ್ದಾನೆ, ಶಯಾನ ಮಲಗುತ್ತಿದ್ದಾಳೆ, ಶಯಾನಂ ಮಲಗುತ್ತಿದೆ. ಈ ರೀತಿ ಶಯಾನಃ, ಶಯಾನ, ಶಯಾನಂ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗವನ್ನ ಗಮನಿಸಿ. ಓಕೆ.
ಆಮೇಲೆ ಶುಭ ಧಾತು ಶೋಭಮಾನ, ಶೋಭಮಾನ, ಶೋಭಮಾನಂ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ. ಮಾನಃ ಅಂದ್ರೆ ಪುಲ್ಲಿಂಗ, ಮಾನ ಆಕಾರ ಅಂತ ಬಂದ್ರೆ ಸ್ತ್ರೀಲಿಂಗ, ಮಾನಂ ಅಂದ್ರೆ ನಪುಂಸಕಲಿಂಗ. ಈ ರೀತಿ ಯಾವ ಪದದಲ್ಲಿ ಮಾನಃ ಅಂತ ವರ್ಡ್ ಸೇರ್ಕೊಂಡಿರುತ್ತೋ ಅದನ್ನ ಶಾನಚ್ ಪ್ರತ್ಯಯ ಅಂತ ಹೇಳ್ತೀವಿ. ಅದೇ ತರ ಲಬ್ ಧಾತು ಅದು ಸಹ ಆತ್ಮನೇಪದಿ. ಲಭಮಾನಃ, ಲಭಮಾನ, ಲಭಮಾನಂ ಅಂತ ಹೇಳ್ತೀವಿ. ಸೊ ಈ ರೀತಿ ಒಂದು ಆತ್ಮನೇಪದಿಗೆ ಸೇರುವಂತಹ ಶಾನಚ್ ಪ್ರತ್ಯಯದಲ್ಲಿ ಮಾನಃ, ಮಾನಂ ಅನ್ನೋ ರೂಪವನ್ನ ಹೊಂದಿರುತ್ತೆ. ಸೊ ಇದೆರಡು ವರ್ತಮಾನ ಕೃದಂತ, ಶತ್ರು ಮತ್ತೆ ಶಾನಚ್. ಇದರಲ್ಲೇ ಬಹುವಚನ ಕೂಡ ಮಾಡ್ಬೋದು. ವರ್ತಮಾನ ವರ್ತಮಾನೋ ವರ್ತಮಾನ, ವರ್ತಮಾನ ವರ್ತಮಾನೇ ವರ್ತಮಾನ, ವರ್ತಮಾನ ವರ್ತಮಾನೇ ವರ್ತಮಾನ, ವರ್ತಮಾನಂ ವರ್ತಮಾನೇ ವರ್ತಮಾನಾನಿ. ಇದು ರಾಮ ಶಬ್ದ ತರ ಆಗುತ್ತೆ, ಇದು ಸೀತಾ ಶಬ್ದ ತರ ಆಗುತ್ತೆ, ಇದು ವನಂ ತರ ಆಗುತ್ತೆ. ಇದು ಬಹುವಚನದಲ್ಲಿ ಇಲ್ಲಿ ಏಕವಚನ ರೂಪ ಅಷ್ಟೇ ಕೊಟ್ಟಿದ್ದಾರೆ, ಬಹುವಚನ ಕೂಡ ಮಾಡ್ಬೋದು. ಆಮೇಲೆ ಭೂತ ಕೃದಂತಾನಿ ಸೆಕೆಂಡ್ ಒನ್ ಅಂದ್ರೆ ಏನು, ಪಾಸ್ಟ್ ಟೆನ್ಸ್ ಮೀನಿಂಗ್ ಕೊಡುವಂತಹ ಕೃತ್ ಪ್ರತ್ಯಯಗಳು ಯಾವುದು ಅಂತ ಕೊಟ್ಟಿದ್ದಾರೆ. ತ ಪ್ರತ್ಯಯ, ಮೊದಲನೇದು ತ ಪ್ರತ್ಯಯ. ಭೂತಕಾಲಾರ್ತೆ ಸರ್ವೇಭ್ಯ ಧಾತುಭ್ಯ ತ ಪ್ರತ್ಯಯ ಭವತಿ. ಇದು ಪಾಸ್ಟ್ ಟೆನ್ಸ್ ಮೀನಿಂಗ್ ಅಲ್ಲಿ ಎಲ್ಲಾ ಧಾತುಗಳಿಗೂ ಈ ತ ಪ್ರತ್ಯಯವನ್ನ ನಾವು ಯೂಸ್ ಮಾಡ್ತೀವಿ. ಎಲ್ಲಾ ಧಾತು ಅಂದ್ರೆ ಪರಸ್ಮೈಪದಿ ಇರ್ಬೋದು, ಆತ್ಮನೇಪದಿ ಇರ್ಬೋದು, ಎರಡೂ ಧಾತುಗಳಿಗೂ ತ ಪ್ರತ್ಯಯ ಬರುತ್ತೆ. ಭೂತಕಾಲ ಅಂದ್ರೆ ಪಾಸ್ಟ್ ಟೆನ್ಸ್ ಮೀನಿಂಗ್ ಅನ್ನ ಕೊಡುತ್ತೆ. ತ ಬಂದಾಗ ಅದು ತ ಅಂತ ಉಳ್ಕೊಳ್ಳುತ್ತೆ. ಆಯ್ತಾ, ಪ್ರತ್ಯಯದ ಹೆಸರು ತ ಇದ್ರೂ ಕೂಡ ಆ ವರ್ಡ್ ಅಲ್ಲಿ ತಹ, ಆ ಅಥವಾ ತಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಪಟ್ ಪ್ಲಸ್ ತ ಅಂದ್ರೆ ಪಟಿತಃ, ಪಟತಃ ಅಂತ ಬರಿಬಾರದು. ಪಟಿತಃ ಅಂದ್ರೇನು, ಓದಲ್ಪಟ್ಟಿತು ಅಂತ. ಪಟಿತಾ ಇದು ಓದಲ್ಪಟ್ಟಿತು ಅಂತಾನೆ ಅರ್ಥ, ಸ್ತ್ರೀಲಿಂಗ ರೂಪ. ಪಟಿತಂ ಅಂದ್ರೆ ನಪುಂಸಕಲಿಂಗ ರೂಪ. ಫಾರ್ ಎಕ್ಸಾಂಪಲ್ ಪಾಠಃ ಪಠಿತಃ ಅಂತ ಇರುತ್ತೆ. ಪಾಠಃ ಪುಲ್ಲಿಂಗ ಅಲ್ವಾ, ಪಠಿತಃ. ಅದೇ ಭಗವದ್ಗೀತಾ ಅಂತ ಇದ್ರೆ ಪಠಿತಾ ಅಂತ ಬರುತ್ತೆ, ಸ್ತ್ರೀಲಿಂಗ ಬರುತ್ತೆ. ಅದೇ ಕಾವ್ಯಂ ನಾಟಕಂ ಅಂದ್ರೆ ಪಠಿತಂ ಅಂತ ಬರುತ್ತೆ. ಆಮೇಲೆ ಸೆಕೆಂಡ್ ಎಕ್ಸಾಂಪಲ್, ಕೃ ಪ್ರತ್ಯಯಕ್ಕೆ ತ ಸೇರಿಸಿದ್ರೆ ಕೃತಃ ಮಾಡಲ್ಪಟ್ಟಿತು, ಕೃತ ಮಾಡಲ್ಪಟ್ಟಿತು ಅದೇ ಸ್ತ್ರೀಲಿಂಗಕ್ಕೆ. ಕೃತಂ ಅಂದ್ರೆ ನಪುಂಸಕಲಿಂಗ ಬಂದಾಗ ಕೃತಂ ಅಂತ ಆಗುತ್ತೆ. ಸೊ ತಹ, ತಾ, ತಮ್ ಬಂದ್ರೆ ಅದು ತ ಪ್ರತ್ಯಯ. ಇನ್ನೊಂದು ವಿಶೇಷ ಏನು ಅಂದ್ರೆ ಇದು ಪ್ಯಾಸಿವ್ ವಾಯ್ಸ್ ಅಲ್ಲಿ ಮಾತ್ರ ಬರುತ್ತೆ ಇದು ಕ ಪ್ರತ್ಯಯ. ನೆಕ್ಸ್ಟ್ ತವತ್ ಬರುತ್ತಲ್ವಾ, ಅದು ಆಕ್ಟಿವ್ ವಾಯ್ಸ್ ಅಲ್ಲಿ ಬರುತ್ತೆ. ಕರ್ತರಿ ಇದು ಕರ್ಮಣಿ ಪ್ರಯೋಗ, ಭಾವ್ಯ ಪ್ರಯೋಗದಲ್ಲಿ ಬಂದ್ರೆ ಅದು ಕರ್ತರಿ ಪ್ರಯೋಗದಲ್ಲಿ ಬರುತ್ತೆ ತವತು ಪ್ರತ್ಯಯ. ಆಮೇಲೆ ಹೇಳ್ತೀನಿ ನಾನು. ಸೊ ನೆಕ್ಸ್ಟ್ ತಾಡ್ ಧಾತು, ತಾಡ್ ಪ್ಲಸ್ ತ ತಾಡಿತಃ ಅಂದ್ರೆ ಹೊಡೆಯಲ್ಪಟ್ಟಿತು, ತಾಡಿತ ಇದು ಸಹ ಸೇಮು ಸ್ತ್ರೀಲಿಂಗ ರೂಪ, ತಾಡಿತಂ. ಅದೇ ತರ ವಂದಿತಃ ವಂದಿಸಲ್ಪಟ್ಟನು, ವಂದಿತ ವಂದಿಸಲ್ಪಟ್ಟಳು, ವಂದಿತಂ ವಂದಿಸಲ್ಪಟ್ಟಿತು, ಈ ತರ. ಸೊ ಇದು ಇವಾಗ ಕಾದ ಧಾತು ಇದ್ರೆ ಕಾದಿತಃ ಕಾದಿತ ಕಾದಿತಂ. ಹಸ್ ಧಾತು ಇದ್ರೆ ಹಸಿತಃ ಹಸಿತ ಹಸಿತಂ. ವದ್ ಧಾತು ಇದ್ರೆ ಉಕ್ತಃ ಉಕ್ತ ಉಕ್ತಂ. ಈ ರೀತಿ ಕ್ರೀಡ ಧಾತು ಇದ್ರೆ ಕ್ರೀಡಿತಃ ಕ್ರೀಡಿತ ಕ್ರೀಡಿತಂ. ನೋಡಿ, ಒಂದೊಂದು ಎಕ್ಸಾಂಪಲ್ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೆನಪಿಟ್ಕೊಳ್ಬಹುದು. ಸೊ ನೆಕ್ಸ್ಟ್ ತವತು ಪ್ರತ್ಯಯ. ತವತು ಪ್ರತ್ಯಯ ನೋಡಿ, ಇದು ಆಕ್ಟಿವ್ ವಾಯ್ಸ್ ಅಲ್ಲಿ ಬರೋದು. ಇದು ಭೂತಕಾಲ ಅರ್ಥವನ್ನ ಕೊಡುತ್ತೆ. ಭೂತಕಾಲಾರ್ಥೆ ಸರ್ವೇಭ್ಯ ಧಾತುಭ್ಯ ಅಂದ್ರೆ ಪರಸ್ಮೈಪದಿ ಇರ್ಬೋದು, ಆತ್ಮನೇಪದಿ ಇರ್ಬೋದು, ಇದೆರಡು ಎಲ್ಲಾ ಧಾತುಗಳಿಗೂ ಸೇರುವಂತಹ ಪ್ರತ್ಯಯ. ತವತು ಅಂದ್ರೆ ಆ ವರ್ಡ್ ಅಲ್ಲಿ ತವತ್, ತವಾನ್, ತವತಿ, ತವತ್ ನೋಡಿ ಮೂರು ಇರುತ್ತೆ ಅಲ್ಲಿ. ಪ್ರತ್ಯಯ ಭವತಿ. ಫಾರ್ ಎಕ್ಸಾಂಪಲ್ ಗಮ್ ಪ್ಲಸ್ ತವತು ಗತವಾನ್. ಗತವಾನ್ ಅಂದ್ರೆ ಹೋದನು ಅಂತ ಅರ್ಥ. ಗತವತಿ ಅಂದ್ರೆ ಹೋದಳು. ಗತವತ್ ಅಂದ್ರೆ ಹೋಯಿತು. ಬಾಲಕಃ ಗತವಾನ್, ಬಾಲಿಕಾ ಗತವತಿ. ಅದೇ ವಾಹನಂ ಗತವತ್, ಈ ತರ ಹೇಳ್ಬೋದು. ತವಾನ್, ತವತಿ, ತವತ್ ಬಂದ್ರೆ ಅದು ತವತು ಪ್ರತ್ಯಯ. ವರ್ಡ್ ಅಲ್ಲೇ ಆನ್ಸರ್ ಇದೆ, ಆ ಫಾರ್ಮ್ ಅನ್ನ ನೋಡೇ ಹೇಳ್ಬೋದು. ಇದನ್ನ ಭೂತಕಾಲದ ವರ್ಬ್ ತರನು ಯೂಸ್ ಮಾಡ್ತಾರೆ. ಅನುವಾದ ಮುಂತಾದವುಗಳಿಗೆ ಇದು ತುಂಬಾ ಸಹಾಯಕ ಆಗುತ್ತೆ, ಈ ತವತು ಪ್ರತ್ಯಯ ಮತ್ತೆ ತ ಪ್ರತ್ಯಯ ಎರಡು ಕೂಡ. ಕೃ ಧಾತು ಇದ್ರೆ ಕೃ ಪ್ಲಸ್ ತವತು ಕೃತವಾನ್. ಕೃತವಾನ್ ಅಂದ್ರೆ ಮಾಡಿದನು, ಕೃತವತಿ ಅಂದ್ರೆ ಮಾಡಿದಳು, ಕೃತವತ್ ಅಂದ್ರೆ ಮಾಡಿತು ಅಂತ ಅರ್ಥ. ನೋಡಿ, ತವಾನ್, ತವತಿ, ತವತ್. ಅದೇ ತರ ಜ್ಞಾಧಾತು ಇದ್ರೆ ಜ್ಞಾತವಾನ್, ಜ್ಞಾತವತಿ,
ಜ್ಞಾತವತ್. ಗೊತ್ತಾಯ್ತಲ್ವಾ? ಯಾವುದೇ ಧಾತು ಇದ್ರೂ ಆ ಫಾರ್ಮ್ ಮಾತ್ರ ಸೇಮ್ ಇರುತ್ತೆ. ಅದಕ್ಕೆ ಒಂದೊಂದು ಪ್ರತ್ಯಯಕ್ಕೆ ಒಂದೊಂದು ಎಕ್ಸಾಂಪಲ್ ನೆನ್ಪಿಟ್ಕೊಂಡ್ರು ಸಹ ನೀವು ಈಸಿಯಾಗಿ ಕೃದಂತಗಳನ್ನ ಕಲಿಬಹುದು. ದಾ ಪ್ಲಸ್ ತವತು ದತ್ತವಾನ್, ದಾತವಾನ್ ಅಲ್ಲ, ದತ್ತವತಿ, ದತ್ತವತ್ ಅಂದ್ರೆ ದತ್ತವಾನ್ ಅಂದ್ರೆ ಕೊಟ್ಟನು ಅಂತ, ದತ್ತವತಿ ಅಂದ್ರೆ ಕೊಟ್ಟಳು, ದತ್ತವತ್ ಅಂದ್ರೆ ಕೊಟ್ಟಿತು. ಇಲ್ಲೂ ಅಷ್ಟೇ, ಜ್ಞಾತವಾನ್ ಅಂದ್ರೆ ತಿಳಿದನು, ಜ್ಞಾತವತಿ ಅಂದ್ರೆ ತಿಳಿದುಕೊಂಡಳು, ಜ್ಞಾತವತ್ ಅಂದ್ರೆ ತಿಳಿಯಿತು ಅಂತ ಅರ್ಥ. ಇದೇ ರೀತಿ ಇವಾಗ ಪಟ್ ಧಾತು ಇದ್ರೆ ಪಠಿತವಾನ್, ಪಠಿತವತಿ, ಪಠಿತವತ್. ಲಿಖ್ ಧಾತು ಇದ್ರೆ ಲಿಖಿತವಾನ್, ಲಿಖಿತವತಿ, ಲಿಖಿತವತ್. ಅದೇ ಕಾದ ಧಾತು ಇದ್ರೆ ಕಾದಿತವಾನ್, ಕಾದಿತವತಿ, ಕಾದಿತವತ್. ಈ ರೀತಿ ಆಗುತ್ತೆ. ಸೊ ಇದು ಭೂತ ಕೃದಂತಗಳು, ಅವತು ತ ಮತ್ತು ತವತ್. ನೆಕ್ಸ್ಟ್ ವಿದ್ಯಾರ್ಥಕ ಕೃದಂತಾನಿ. ವಿದ್ಯಾರ್ಥಕ ಅಂದ್ರೇನು? ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ಮಾಡಲೇಬೇಕು ಅನ್ನೋ ಅರ್ಥವನ್ನ ಕೊಡುವಂತಹ ಕೃದಂತಗಳು ಯಾವುದು ಅಂತ. ಇದು ಅಕಾರ್ಡಿಂಗ್ ಟು ಟೆನ್ಸಸ್ ಬರಲ್ಲ, ಅಂದ್ರೆ ಕಾಲಗಳಿಗೆ ಅನುಗುಣವಾಗಿ ಉಪಯೋಗಿಸೋದಲ್ಲ. ಇದು ವಿದ್ಯಾರ್ಥಕ ಅಂದ್ರೆ ಅಕಾರ್ಡಿಂಗ್ ಟು ಮೀನಿಂಗ್ ಇದನ್ನ ಉಪಯೋಗಿಸ್ತೀವಿ. ಮಸ್ಟ್ ಅಂಡ್ ಶುಡ್ ಮಾಡಲೇಬೇಕು ಅನ್ನೋ ಅರ್ಥವನ್ನ ಕೊಡುತ್ತೆ. ವಿದ್ಯಾರ್ಥಿ ಧಾತೋಹೋ ತವ್ಯತ್, ತವ್ಯ, ಅನೀಯರ್, ಅನೀಯ ಏತೆ ಪ್ರತ್ಯಯ ಭವಂತಿ. ನೋಡಿ, ತವ್ಯತ್ ಪ್ರತ್ಯಯ ಅಂದ್ರೆ ತವ್ಯ ಅಂತ ಉಳ್ಕೊಳ್ಳುತ್ತೆ ಆ ವರ್ಡ್ ಅಲ್ಲಿ. ಅನೀಯರ್ ಪ್ರತ್ಯಯ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು ಅಂದ್ರೆ ಅನೀಯ ಅಂತ ಸೇರ್ಕೊಂಡಿರುತ್ತೆ ಆ ವರ್ಡ್ ಅಲ್ಲಿ. ಏತೆ ಸಕರ್ಮಕ ಧಾತೋಹೋ ಕರ್ಮಣಿ, ಅಕರ್ಮಕ ಧಾತೋಹೋ ಭಾವೇ ಚ ಭವಂತಿ. ಹಾಗಂದ್ರೇನು? ಸಕರ್ಮಕ ಧಾತು, ಸಕರ್ಮಕ ಧಾತು ಅಂದ್ರೆ ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಕಿಮ್ ಅಂತ ಕೇಳಿದಾಗ ಆನ್ಸರ್ ಬಂದ್ರೆ ಯಾವ ಪದಗಳಿಗೆ ಯಾವ ವರ್ಬ್ ರೂಟಿಗೆ ಆಬ್ಜೆಕ್ಟ್ ನೆಸೆಸಿಟಿ ಇದೆಯೋ ಅದು ಸಕರ್ಮಕ ಧಾತು. ಇವ ಪಠತಿ ಅಂದ್ರೆ ಪಟ್ ಧಾತು ಏನನ್ನು ಓದ್ತಾನೆ ಅಂತ ಕೇಳಬಹುದು, ಸಕರ್ಮಕ ಆಯ್ತು. ಅದೇ ಹಸ ಧಾತು ಇದ್ರೆ ಹಸ್ ಅಂದ್ರೆ ನಗು ಅಂತ ಅರ್ಥ, ಏನನ್ನು ನಗುತ್ತಾನೆ ಅಂತ ಕೇಳೋದಿಲ್ಲ, ಅಕರ್ಮಕ ಧಾತು. ಈ ರೀತಿ ಸಕರ್ಮಕ ಅಕರ್ಮಕ ಅಂತ ಧಾತುಗಳಲ್ಲಿ ಎರಡು ಪ್ರಕಾರಗಳಿವೆ. ಸಕರ್ಮಕ ಧಾತುಗಳಲ್ಲಿ ಕರ್ಮಣಿ ಪ್ರಯೋಗದಲ್ಲಿ ವಿದ್ಯಾರ್ಥಕ ಈ ಪ್ರತ್ಯಯ ತವ್ಯತ್ ಮತ್ತೆ ಅನಿಯರ್ ಬರುತ್ತೆ. ಅದೇ ತರ ಅಕರ್ಮಕ ಧಾತು ಇದ್ದಾಗ, ಇಂಟ್ರಾನ್ಸಿಟಿವ್ ವರ್ಬ್ ರೂಟ್ ಇದ್ದಾಗ ಭಾವೇ ಪ್ರಯೋಗ ಮಾಡ್ತೀವಿ ನಾವು. ಆ ಭಾವೇ ಪ್ರಯೋಗದಲ್ಲೂ ಕೂಡ ಈ ತವ್ಯತ್ ಮತ್ತೆ ಅನಿಯರ್ ಉಪಯೋಗಿಸ್ತೀವಿ. ಬ್ರೀಫ್ ಆಗಿ ಹೇಳ್ಬೇಕು ಅಂದ್ರೆ ನಿಮಗೆ ಪ್ಯಾಸಿವ್ ವಾಯ್ಸ್ ಮತ್ತೆ ಭಾವೇ ಪ್ರಯೋಗದಲ್ಲಿ ತವ್ಯತ್ ಮತ್ತೆ ಅನಿಯರ್ ಪ್ರತ್ಯಯ ಬರುತ್ತೆ. ಆಕ್ಟಿವ್ ವಾಯ್ಸ್ ಅಲ್ಲಿ ಇದು ಬರೋದಿಲ್ಲ. ಕರ್ತರಿ ಪ್ರಯೋಗದಲ್ಲಿ ಇವುಗಳನ್ನ ಉಪಯೋಗಿಸೋದಿಲ್ಲ. ಸೊ ಇವಾಗ ಉದಾಹರಣೆ ನೋಡೋಣ. ಕೃ ಧಾತು ತವ್ಯತ್ ಪ್ರತ್ಯಯ, ಕೃ ಧಾತುವಿಗೆ ತವ್ಯ ಸೇರಿಸ್ರೆ ಕರ್ತವ್ಯ ಅಂತ ಆಯ್ತು, ಮಾಡಲೇಬೇಕಾದ ಕೆಲಸ ಕರ್ತವ್ಯ. ಇದು ಅಷ್ಟೇ ಸ್ತ್ರೀಲಿಂಗ ರೂಪ ಕರ್ತವ್ಯಂ. ಅದೇ ರೀತಿ ಗಮ್ ಧಾತು ಇದ್ರೆ ತವ್ಯ ಸೇರಿಸ್ರೆ, ತವ್ಯತ್ ಪ್ರತ್ಯಯ ಸೇರಿಸ್ರೆ ಗಂತವ್ಯ, ಹೋಗಲ್ಪಡಬೇಕು ಅಂತ. ಗಂತವ್ಯ ಅಂದ್ರೆ ಅದು ಸೇಮ್ ಮೀನಿಂಗು. ಗಂತವ್ಯಂ ನೋಡಿ, ಆ ವರ್ಡ್ ಅಲ್ಲೇ ತವ್ಯ ತವ್ಯ ತವ್ಯಂ ಅಂತ ಇದೆ. ಪುಲ್ಲಿಂಗದಲ್ಲಿ ತವ್ಯ ಇದ್ರೆ ಸ್ತ್ರೀಲಿಂಗ ತವ್ಯ, ನಪುಂಸಕಲಿಂಗ ತವ್ಯಂ ಅಂತ ಇರುತ್ತೆ. ಅದೇ ತರ ಬುದ್ಧ ಧಾತು ಅನಿಯರ್ ಬೋಧನೀಯ, ಬೋಧಿಸಲ್ಪಡಬೇಕು, ಬೋಧನೀಯ, ಬೋಧನೀಯಂ. ನೋಡಿ ಅನಿಯ ಸೇರಿಸಿದ್ದಾರೆ, ಫಸ್ಟ್ ಎರಡಕ್ಕೆ ತವ್ಯ ಸೇರಿಸಿದರೆ ಈ ಅನಿಯ ಸೇರಿಸಿದ್ದಾರೆ. ಬೋತ್ ಆರ್ ಸೇಮ್ ಮೀನಿಂಗ್. ತವ್ಯ ಸೇರಿದಾಗಲೂ ಅದೇ ಅರ್ಥ ಕೊಡುತ್ತೆ. ಇವಾಗ ತವ್ಯ ಸೇರೋದಕ್ಕೆಲ್ಲ ಅನಿಯ ಸೇರಿಸಬಹುದು. ಇವಾಗ ಕೃ ಧಾತುವಿಗೆ ಅನಿಯ ಸೇರಿಸಿದ್ರೆ ಕರಣೀಯ, ಕರಣೀಯ ಕರಣೀಯಂ ಅಂತ ಆಗುತ್ತೆ. ಗಮ್ ಧಾತುವಿಗೆ ಅನಿಯ ಸೇರಿದ್ರೆ ಗಮನೀಯ, ಗಮನೀಯ, ಗಮನೀಯಂ, ಗಮನೀಯಂ ಅಂತ ಆಗುತ್ತೆ. ಬೋಧನೀಯ ಅನಿಯ ಸೇರಿಸಿದಾರಲ್ವಾ, ಇದಕ್ಕೆ ತವ್ಯ ಸೇರಿಸಬಹುದು. ಬೋಧಿತವ್ಯ, ಬೋಧಿತವ್ಯ, ಬೋಧಿತವ್ಯಂ ಅಂತ ಆಗುತ್ತೆ. ಸೊ ತವ್ಯತ್ ಮತ್ತೆ ಅನಿಯರ್ ಎರಡೂ ಒಂದೇ ಅರ್ಥವನ್ನ ಕೊಡುತ್ತೆ. ಎರಡೂ ವಿದ್ಯಾರ್ಥಕ ಕೃದಂತಗಳು. ತವ್ಯ ಸವ್ಯ ಪ್ಲೇಸ್ ಅಲ್ಲೆಲ್ಲ ಅನಿಯ ಸೇರಿಸಬಹುದು, ಅನಿಯ ಪ್ಲೇಸ್ ಅಲ್ಲೆಲ್ಲ ತವ್ಯವನ್ನ ಸೇರಿಸಬಹುದು. ಅರ್ಥ ಏನು ಅಂದ್ರೆ ಇದು ವಿದ್ಯಾರ್ಥಕ, ಮಸ್ಟ್ ಅಂಡ್ ಶುಡ್ ಮಾಡಲೇಬೇಕು. ಇವಾಗ ಕಂಠಪಾಠ ಕರಣೀಯ ಅಂತ ಇರುತ್ತೆ ಪೋಯಂ ಮೆಮರೀಸ್ ಇದ್ದಾಗ. ಕರಣೀಯ ಅಂದ್ರೆ ಕಂಠಪಾಠ ಮಾಡಲ್ಪಡಬೇಕು ಅಂತ, ಕಂಪಲ್ಸರಿ. ಈ ರೀತಿ ಅದೇ ಕಾದ ಧಾತು ಇದ್ರೆ ಕಾದಿತವ್ಯ, ಕಾದಿತವ್ಯ, ಕಾದಿತವ್ಯಂ. ಅದೇ ಅನಿಯರ್ ಸೇರಿದ್ರೆ ಕಾದನೀಯ, ಕಾದನೀಯ, ಕಾದನೀಯಂ. ಅದೇ ಈಗ ಹಸ್ತ ಧಾತು ಸೇರಿದ್ರೆ ಹಸಿತವ್ಯ, ಹಸಿತವ್ಯ, ಹಸಿತವ್ಯಂ ಅಂತ ಆಗುತ್ತೆ. ಹಸನೀಯ, ಹಸನೀಯ, ಹಸನೀಯಂ ಅಂತ ಆಗುತ್ತೆ. ಈ ರೀತಿ ಯಾವುದೇ ವರ್ಬ್ ರೂಟ್ ಇದ್ರೂ ಕೂಡ ಅದರಲ್ಲಿ ತವ್ಯ ತವ್ಯ ತವ್ಯಂ ಇದ್ದೇ ಇರುತ್ತೆ. ಈ ರೀತಿ ಇದ್ರೆ ಅದು ತವ್ಯತ್ ಪ್ರತ್ಯಯ. ಎಕ್ಸಾಮ್ ಅಲ್ಲಿ ನಿಮ್ಗೆ ಒಂದು ಸೆಂಟೆನ್ಸ್ ಕೊಟ್ಟು ಆ ಸೆಂಟೆನ್ಸ್ ಅಲ್ಲಿರೋ ಕೃತ್ ಪ್ರತ್ಯಯ ಬರೆದು ಪ್ರತ್ಯಯ ಯಾವುದು ಅಂತ ನೀವು ಬರಿಬೇಕಾಗುತ್ತೆ.
ನೆಕ್ಸ್ಟ್ ಕೃದಂತ ಅವ್ಯಯಾನಿ. ಕೃದಂತವೂ ಹೌದು, ಅದು ಅವ್ಯಯಗಳು ಹೌದು. ಅವ್ಯಯ ಅಂದ್ರೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಇಂಡಿಕ್ಲೈನೇಬಲ್ಸ್, ಲಿಂಗ ವಿಭಕ್ತಿ ವಚನಗಳಲ್ಲಿ ಬದಲಾಗದೇ ಇರೋದಕ್ಕೆ ಅವ್ಯಯ ಅಂತ ಹೇಳ್ತೀವಿ. ಏನು ಆ ವರ್ಡ್, ದಟ್ ಪರ್ಟಿಕ್ಯುಲರ್ ವರ್ಡ್ ವಿಲ್ ಬಿ ಸೇಮ್ ಫಾರ್ಮ್ ಅಂತ, ಒಂದೇ ರೂಪವನ್ನ ಹೊಂದಿರುತ್ತೆ. ವಾಕ್ಯದಲ್ಲಿ ನಾವು ಲಿಂಗ ವಿಭಕ್ತಿ ವಚನ ಚೇಂಜ್ ಮಾಡಿದ್ರು ಕೂಡ ಆ ವರ್ಡ್ ಸೇಮ್ ಇದ್ರೆ, ಒಂದೇ ರೂಪವನ್ನ ಹೊಂದಿದ್ರೆ ಅದು ಅವ್ಯಯ ಅಂತ ಕರಿತೀವಿ. ಇಲ್ಲಿ ಕೃದಂತ ಅವ್ಯಯ ಅಂದ್ರೆ ಕೃತ್ ಪ್ರತ್ಯಯ ಸೇರಿರುವಂತಹ ಅವ್ಯಯ ಅಂತ ಅರ್ಥ. ಹಾಗಾದ್ರೆ ಯಾವ್ಯಾವುದು? ಪ್ರಮುಖವಾಗಿ ಮೂರಿದೆ ಇಲ್ಲಿ. ತುಮುನ್, ವಾ ಮತ್ತೆ ಲೆಪ್ ಅಂತ. ನೋಡಿ, ತುಮುನ್ ವಾ ಇತ್ಯಾದಿನಾಂ ಪ್ರತ್ಯಯಾನಾಂ ಯೋಗೇನ ನಿಷ್ಪನ್ನಾನಿ ಕೃದಂತ ರೂಪಾಣಿ ಅವ್ಯಯಾನಿ ಭವಂತಿ. ತುಮುನ್, ತ್ವಾ ಮುಂತಾದವುಗಳು ಪ್ರತ್ಯಯಗಳು ಸೇರಿದಾಗ ಉಂಟಾಗುವ ಕೃದಂತ ರೂಪಗಳು ಅವ್ಯಯಗಳು ಅಂತ ಕರೆಯಲ್ಪಡುತ್ತೆ. ತುಮುನ್ ಮತ್ತೆ ತ್ವಾ ಪ್ರತ್ಯಯ ಸೇರ್ಕೊಂಡಿದ್ರೆ ಆ ಪದವನ್ನ ಕೃದಂತ ಅವ್ಯಯ ಅಂತ ತಿಳ್ಕೊಳ್ಬೇಕು. ಫಸ್ಟ್ ಒನ್ ತುಮುನ್ ಪ್ರತ್ಯಯ. ಸಾಮಾನ್ಯತಃ ಉದ್ದೇಶ ಕ್ರಿಯಾವಾಚಕ ಧಾತೋಹೋ ತುಮುನ್ ಪ್ರತ್ಯಯ ಭವತಿ. ಹಾಗಂದ್ರೇನು? ಸಾಮಾನ್ಯವಾಗಿ ಉದ್ದೇಶವನ್ನ ಹೇಳುವಾಗ, ಅಂದ್ರೆ ಒಂದು ಪರ್ಪಸ್ ಅನ್ನ ಹೇಳುವಾಗ ಅಂತಹ ವರ್ಬ್ ರೂಟಿಗೆ ತುಮುನ್ ಪ್ರತ್ಯಯ ಸೇರುತ್ತೆ. ಉದಾಹರಣೆ ನೋಡಿ, ಲಿಕ್ ಪ್ಲಸ್ ತುಮುನ್ ಲೇಖಿತುಂ ಅಂತ ಇದೆ. ಲಿಕ್ ಅಂದ್ರೆ ಬರೆ ಅಂತ ಅರ್ಥ. ತುಮ್ ಸೇರಿದಾಗ ಏನು? ಬರೆಯಲು, ಟು ರೈಟ್ ಅಂತ ಆಗುತ್ತೆ. ಲೇಖಿತುಂ, ಲಿಕ್ ಮಾತ್ರ ಲೇಕ್ ಅಂತ ಆಗುತ್ತೆ. ಅದೇ ಪಟ್ಟಿದ್ರೆ ಪಟಿತುಂ ಆಗುತ್ತೆ. ಹಸ್ಸಿದ್ರೆ ಹಸ್ತುಂ, ಗಮ್ ಧಾತು ಇದ್ರೆ ಗಂತುಂ, ಈ ರೀತಿ ಆಗುತ್ತೆ. ಸೊ ಲೇಖಿತುಂ ಅಂದ್ರೆ ಬರೆಯಲು, ಟು ರೈಟ್. ಛಾತ್ರಾಹ ಲೇಖಿತುಂ ಇಚ್ಛಂತಿ, ವಿದ್ಯಾರ್ಥಿಗಳು ಬರೆಯಲು ಇಷ್ಟಪಡ್ತಾರೆ. ಉದ್ದೇಶವನ್ನ ಹೇಳುತ್ತಲ್ವಾ, ಓದಲು ಶಾಲೆಗೆ ಬರ್ತಾರೆ. ಪಠಿತುಂ ಶಾಲಾಂ ಆಗಚ್ಚಂತಿ, ಕ್ರೀಡಿತುಂ ಕ್ರೀಡಾಂಗಣಂ ಗಚ್ಚಂತಿ, ಇವೆಲ್ಲ ಉದ್ದೇಶವನ್ನ ಹೇಳುತ್ತೆ. ಕೃದಾಸು, ಕೃ ಪ್ಲಸ್ ತುಮುನ್ ಕರ್ತುಂ. ನೋಡಿ, ಆ ವರ್ಡ್ ಅಲ್ಲಿ ತುಮ್ ಅಂತ ಇರುತ್ತೆ. ಈಸಿಲಿ ಯು ಕ್ಯಾನ್ ಫೈಂಡ್ ಔಟ್. ಏಕಿ ತುಮ್ ಅಂತ ಇದೆಯಲ್ವಾ, ಕರ್ತುಂ ಹೇಳುವಲ್ಲ ತುಮ್ ಇದೆ. ತುಮ್ ಸೇರ್ಕೊಂಡಿದ್ರೆ ತುಮುನ್ ಪ್ರತ್ಯಯ ಅಂತ ಹೆಸರು. ಕರ್ತುಂ ಅಂದ್ರೆ ಮಾಡಲು ಅಂತ. ಕಾರ್ಯಂ ಕರ್ತುಂ ಇಚ್ಛಾಮಿ, ಕೆಲಸ ಮಾಡಲು ಇಷ್ಟಪಡುತ್ತೇನೆ. ಅದೇ ತರ ಕ್ರೀಡಿತುಂ, ಹಸ್ತುಂ, ಲಪ್ತುಂ, ವಕ್ತುಂ, ಇವೆಲ್ಲ ತುಮುನ್ ಪ್ರತ್ಯಯಕ್ಕೆ ಉದಾಹರಣೆಗಳು. ಈ ಶ್ಲೋಕದಲ್ಲೂ ಕೂಡ ಕೊಟ್ಟಿದ್ದಾರೆ ನೋಡಿ. ಹಸೀತುಂ, ಪ್ರಮಿತುಂ, ದ್ರಷ್ಟುಂ, ಕೇಲಿತುಂ, ಕಾದಿತುಂ, ತಥಾ ಗತಾಂ ಶೋತುಂ, ಸ್ವಪ್ತುಂ, ರೋಚತೆ ಶೈಶವೇ ಸದಾ. ಒಂದು ಶ್ಲೋಕನೇ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಶೈಶವೇ ಸದಾ ರೋಚತೆ, ಚಿಕ್ಕವರಿರುವಾಗ ನಮಗೆ ಯಾವಾಗಲೂ ಇಷ್ಟ ಆಗುತ್ತೆ. ಏನೇನು ಇಷ್ಟ ಆಗುತ್ತೆ? ಹಸಿತುಂ, ನಗೋದಕ್ಕೆ ಇಷ್ಟ ಆಗುತ್ತೆ. ಭ್ರಮಿತುಂ ಅಂದ್ರೆ ಓಡಾಡೋದಕ್ಕೆ ಇಷ್ಟ. ದ್ರಷ್ಟುಂ ಅಂದ್ರೆ ನೋಡಲು. ಕೇಲಿತುಂ ಅಂದ್ರೆ ಆಟವಾಡಲು. ಕಾದಿತುಂ ಅಂದ್ರೆ ತಿನ್ನಲು. ಅದೇ ತೀರ ಯಥ. ಕಥಾಂ ಶ್ರೋತುಂ ಅಂದ್ರೆ ಕತೆ ಕೇಳಿಸ್ಕೊಳ್ಳಲು. ಸ್ವಪ್ತುಂ ಅಂದ್ರೆ ನಿದ್ದೆ ಮಾಡಲು. ಶೈಶವೇ ಸದಾ ರೋಚತೆ, ಇವೆಲ್ಲವೂ ಇಷ್ಟವಾಗುವಂತಹ ಕೆಲಸ. ಕೇಳಲು, ನೋಡಲು, ಮಾಡಲು, ಕುಣಿಯಲು, ಈ ರೀತಿ ಕನ್ನಡದಲ್ಲಿ ಲೂ 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 ಅಂತ ಬರುತ್ತಲ್ವಾ ಒಂದು ವರ್ಡ್ ಅಲ್ಲಿ. ಆ ಸಂದರ್ಭದಲ್ಲಿ ಉದ್ದೇಶಾರ್ಥದಲ್ಲಿ ಸಂಸ್ಕೃತದಲ್ಲಿ ತುಮ್ ಅಂತ ಬರುತ್ತೆ. ತುಮ್ ಪ್ರತ್ಯಯ, ತುಮುನ್ ಪ್ರತ್ಯಯ. ನೆಕ್ಸ್ಟ್ ತ್ವಾ ಪ್ರತ್ಯಯ. ನೋಡಿ, ಎಂಡಲ್ಲಿ ತ್ವಾ ಬಂದ್ರೆ ತ್ವಾ ಪ್ರತ್ಯಯ ಅಂತ ಹೆಸರು. ಸಮಾನ ಕರ್ತೃಕಯೋ ಕ್ರಿಯೆಯೋ ಪೂರ್ವಕಾಲಿಕ ಕ್ರಿಯಾವಾಚಕ ಧಾತೋ ತ್ವಾ ಪ್ರತ್ಯಯ ಭವತಿ. ಸಮಾನ ಕರ್ತೃಕಯೋ ಅಂದ್ರೇನು? ಒಬ್ಬನೇ ಎರಡು ಕೆಲಸ ಮಾಡುವಾಗ ಮೊದಲು ಮಾಡುವ ಕೆಲಸದ ಧಾತು ಮೇಲೆ ತ್ವಾ ಪ್ರತ್ಯಯ ಬರುತ್ತೆ. ಉದಾಹರಣೆ, ಇವಾಗ ವಿದ್ಯಾರ್ಥಿಗಳು ಗ್ರೌಂಡಿಗೆ ಹೋಗ್ತಾರೆ, ಆಮೇಲೆ ಆಟ ಆಡ್ತಾರೆ. ಗ್ರೌಂಡಿಗೆ ಹೋಗಿ ಆಟ ಆಡ್ತಾರೆ ಅಂತ ಹೇಳೋದು ಹೇಗೆ? ಛಾತ್ರಾಹ ಕ್ರೀಡಾಂಗಣಂ ಗತ್ವ ಕ್ರೀಡಂತಿ. ಫಸ್ಟ್ ಕ್ರೀಡಾಂಗಣಕ್ಕೆ ಹೋಗ್ತಾರಲ್ವಾ, ಅದಕ್ಕೆ ಗಮ್ಮ ಧಾತುಗೆ ತ್ವಾ ಸೇರಿಸ್ಬೇಕು. ಗತ್ವ ಅಂತ ಬಂತು. ಆಮೇಲೆ ಆಟ ಆಡ್ತಾರೆ, ಆಮೇಲೆ ಕ್ರೀಡಂತಿ ಅಂತ ವರ್ಬ್ ಸೇರಿಸ್ತೀವಿ. ಸೊ ಕ್ರೀಡಾಂಗಣಂ ಗತ್ವ ಕ್ರೀಡಂತಿ, ಗತ್ವ ಅಂತ ಬಂತಲ್ವಾ, ತ್ವಾ ಪ್ರತ್ಯಯ. ಸೊ ಭೋಜನಂ ಕೃತ್ವ ನಿದ್ರಾಂ ಕರೋಮಿ, ಊಟ ಮಾಡಿ ನಿದ್ರೆ ಮಾಡ್ತೀನಿ. ಊಟ ಮಾಡೋದು ಪಟ್ಟು. ಸೊ ಭೋಜನಂ ಕೃತ್ವ, ಉಳು ಧಾತುವೆ ತ್ವಾ ಸೇರಿಸ್ತು, ಆಮೇಲೆ ನಿದ್ರೆ ಮಾಡೋದು. ಓಕೆ, ಈ ರೀತಿ ಒಬ್ಬನೇ ವ್ಯಕ್ತಿ ಎರಡು ಕೆಲಸ ಮಾಡುವಾಗ ಮೊದಲು ಮಾಡುವ ಕ್ರಿಯಾಪದ ಧಾತುವಿಗೆ ತ್ವಾ ಪ್ರತ್ಯಯವನ್ನ ಸೇರಿಸ್ತೀವಿ. ಲಿಕ್ ಪ್ಲಸ್ ತ್ವಾ ಲಿಖಿತ್ವ. ನೋಡಿ, ಆ ವರ್ಡ್ ತ್ವಾ ಅಂತ ಇದೆ. ತ್ವಾ ಬಂದ್ಕೂಳೆ ತ್ವಾ ಪ್ರತ್ಯಯ ಅಂತ ಬರಿಬೇಕು. ಕೃತ್ವ, ಕೃ ಧಾತುವೆ ತ್ವಾ ಸೇರಿದ್ರೆ ಕೃತ್ವ. ಕೃತ್ವ ಅಂದ್ರೆ ಮಾಡಿ ಅಂತ, ಲಿಖಿತ್ವ ಅಂದ್ರೆ ಬರೆದು. ಇವಾಗ ಉತ್ತರಂ ಲಿಖಿತ್ವ ಪಠಾಮಿ, ಉತ್ತರವನ್ನ ಬರೆದು ಓದ್ತೀನಿ. ಬರೆದ ನಂತರ ಆಫ್ಟರ್ ರೈಟಿಂಗ್, ಅರ್ಥ ಬರುವಾಗ ತ್ವಾ ಬರುತ್ತೆ. ಕೃತ್ವ ಅಂದ್ರೆ ಮಾಡಿ ಅಂತ. ಕಾರ್ಯಂ ಕೃತ್ವ
ನಿದ್ರಾಂ ಕರೋಮಿ, ಕೆಲಸ ಮಾಡಿ ಆಮೇಲೆ ನಿದ್ದೆ ಮಾಡ್ತೀನಿ, ಈ ರೀತಿ. ಭೋಜನಂ ಕೃತ್ವ ದೂರದರ್ಶನಂ ಪಶ್ಯಾಮಿ, ಇವೆಲ್ಲ ಈ ರೀತಿ ಮಾಡಿ ನೋಡಿ ಕೇಳಿ ಅಂತ ಸಿಚುವೇಶನ್ ನಲ್ಲಿ ಯಾವಾಗಲೂ ವಾ ಪ್ರತ್ಯಯವನ್ನ ಉಪಯೋಗಿಸ್ತೀವಿ. ಇದು ಸಹ ಅನುವಾದಕ್ಕೆ ತುಂಬಾ ಸಹಾಯಕ ಆಗುತ್ತೆ. ವಾ ಪ್ರತ್ಯಯ ಇದು ಸೇರಿದ್ರೆ ಇದನ್ನು ಅವ್ಯಯ ಅಂತ ಕರಿತೀವಿ. ಯಾಕೆಂದ್ರೆ ಎಲ್ಲಾ ಜೆಂಡರಲ್ಲೂ ಇದೇ ಫಾರ್ಮ್ ಅನ್ನ ಹೊಂದಿರುತ್ತೆ. ಇದು ಲಿಖಿತ್ವ ಅನ್ನೋದು ಪುಲ್ಲಿಂಗದಲ್ಲೂ ಬಳಸ್ತೀವಿ, ಸ್ತ್ರೀಲಿಂಗದಲ್ಲೂ ಬಳಸ್ತೀವಿ. ಅದೇ ತರ ಈಗ ಗಮ್ ಧಾತುವಿಗೆ ತ್ವಾ ಸೇರಿದ್ರೆ ಗತ್ವ ಅಂತ ಆಗುತ್ತೆ. ಕ್ರೀಡ್ ಧಾತುವಿಗೆ ತ್ವಾ ಸೇರಿದ್ರೆ ಕ್ರೀಡಿತ್ವ. ಹಸ್ ಧಾತುವಿಗೆ ಸೇರಿದ್ರೆ ಹಸಿತ್ವ. ಆಮೇಲೆ ವದ್ ಧಾತುವಿಗೆ ಸೇರಿದ್ರೆ ಉಕ್ತ್ವ. ನೋಡಿ, ಒಟ್ಟಾರೆ ತ್ವಾ ಪ್ರತ್ಯಯ ಕಂಪಲ್ಸರಿ ಇರಲೇಬೇಕು, ಇದ್ದೇ ಇರುತ್ತೆ. ಈ ರೀತಿ ತ್ವಾ ಬಂದ್ರೆ ತ್ವಾ ಪ್ರತ್ಯಯ. ಆಮೇಲೆ ಲಾಸ್ಟ್ ಒನ್ ಲ್ಯಪ್ ಪ್ರತ್ಯಯ. ನೋಡಿ, ಲ್ಯಪ್ ಅಂದ್ರೆ ಬರೀ ಯ ಮಾತ್ರ ಉಳ್ಕೊಳ್ಳುತ್ತೆ ಆ ವರ್ಡ್ ಅಲ್ಲಿ. ಉಪಸರ್ಗ ಯುಕ್ತೇಭ್ಯ ಧಾತುಭ್ಯ ವಾ ಪ್ರತ್ಯಯಸ್ಯ ಸ್ಥಾನೆ ಲ್ಯಪ್ ಆದೇಶ ಭವತಿ. ಉಪಸರ್ಗ ಅಂದ್ರೆ ಗೊತ್ತಿದ್ಯಾ? ಪ್ರಿಫಿಕ್ಸ್ ಅಂತ ಹೇಳ್ಬೋದು ಇಂಗ್ಲಿಷ್ ಅಲ್ಲಿ. ಧಾತುಗಳಿಗಿಂತ ಮುಂಚೆ ಸೇರುವ ಅಕ್ಷರಗಳನ್ನ ಉಪಸರ್ಗ ಅಂತ ಕರಿತೀವಿ. ಆ ಧಾತುವಿಗಿಂತ ಮುಂಚೆ ಉಪಸರ್ಗ ಇದ್ದರೆ, ಉಪಸರ್ಗ ಒಟ್ಟು 22 ಇದೆ ಸಂಸ್ಕೃತದಲ್ಲಿ. ನೀವು 9th ಸ್ಟ್ಯಾಂಡರ್ಡ್ ಓದಿರ್ಬೋದು. ಸೊ ಆ ಉಪಸರ್ಗ ಸೇರಿದಾಗ ಇನ್ಸ್ಟೆಡ್ ಆಫ್ ತ್ವಾ ಪ್ರತ್ಯಯ ಲ್ಯಪ್ ಪ್ರತ್ಯಯ ಬರುತ್ತೆ ಅಂತ ಅರ್ಥ. ತ್ವಾ ಪ್ಲೇಸ್ ಅಲ್ಲಿ ಲ್ಯಪ್ ಅನ್ನ ಉಪಯೋಗಿಸ್ತೀವಿ. ಲ್ಯಪ್ ಅಂದ್ರೆ ಬರೀ ಯಕಾರ ಮಾತ್ರ ಇರುತ್ತೆ ಅಲ್ಲಿ. ನೋಡಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ವಿ ಪ್ಲಸ್ ಲಿಕ್ ಪ್ಲಸ್ ತ್ವಾ ಅಂದ್ರೆ ಲಿಕ್ ಧಾತುವಿಗೆ ವಿ ಉಪಸರ್ಗ ಸೇರಿದೆಯಲ್ವಾ, ಉಪಸರ್ಗ ಅಂತ ಹೆಡ್ಡಿಂಗ್ ಇದೆ ನೋಡಿ. ಆ ಲಿಕ್ ಧಾತುವಿಗೆ ಉಪಸರ್ಗ ಸೇರಿದ್ರೆ ವಾ ಬಳಸಬಾರ್ದು, ನೀವು ಲ್ಯಪ್ ಸೇರಿಸ್ಬೇಕು. ವಿಲಿಕ್ತ್ವ ಅಂತ ಬರೆದ್ರೆ ರಾಂಗ್ ಆಗುತ್ತೆ. ವಿಲಿಕ್ಯ, ಬರೀ ಲಿಕ್ಕಿದ್ರೆ ತ್ವಾ ಸೇರುತ್ತೆ. ಲಿಕ್ಕಿಗಿಂತ ಮುಂಚೆ ಉಪಸರ್ಗ ಇರೋದ್ರಿಂದ ಲ್ಯಪ್ ಸೇರಿಸ್ಬೇಕು. ಆ ಫಾರ್ಮ್ ಏನಾಗುತ್ತೆ? ವಿಲಿಕ್ಯ ಅಂತ ಆಗುತ್ತೆ. ಯ ಬಂದಿದೆಯಲ್ವಾ ವಿಲಿಕ್ಯಲ್ಲಿ. ಅದೇ ತರ ತ್ವ ಪ್ಲಸ್ ಕೃ ಪ್ಲಸ್ ತ್ವಾ ಇದ್ರೆ ಕೃ ಪ್ಲಸ್ ತ್ವಾ ಅಂದ್ರೆ ಕೃತ್ವ. ಕೃಗಿಂತ ಮುಂಚೆ ಉಪಸರ್ಗ ಇದ್ರೆ ಅವಾಗ ಉಪಕೃತ್ವ ಅಂತ ಬರೀಬಾರ್ದು, ಲ್ಯಪ್ ಸೇರಿಸ್ಬೇಕು. ಉಪಕೃತ್ಯ, ಉಪಕರಿಸಿ, ಉಪಕಾರ ಮಾಡಿ ಅಂತ ಅರ್ಥ. ವಿಲಿಕ್ಯ ಅಂದ್ರೆ ಬರೆದು, ಲಿಖಿತ್ವ ಅಂತ ಅರ್ಥ. ಲಿಖಿತ್ವಗಳಲ್ಲಿ ತ್ವಾ ಪ್ರತ್ಯಯ, ವಿಲಿಕ್ಯಗಳಲ್ಲಿ ಲ್ಯಪ್. ಇದು ಉಪಕೃತ್ಯ, ಉಪಕರಿಸಿ ಅಂತ. ಸೊ ಇದೇ ರೀತಿ ಸಂಯೋಜ್ಯ ಅಂತ ಇರುತ್ತೆ. ಸಮ್ ಪ್ಲಸ್ ಯುಜ್ ಪ್ಲಸ್ ಲ್ಯಪ್. ವಿಯುಜ್ಯ ಅಂತ ಇರುತ್ತೆ, ಬಿಡಿಸಿ ಬರೆಯೋದು. ವಿ ಪ್ಲಸ್ ಯುಜ್ ಪ್ಲಸ್ ಲ್ಯಪ್. ಈ ರೀತಿ ಸಂಯೋಜ್ಯ, ವಿಯುಜ್ಯ, ಆನೀಯ, ಆ ಪ್ಲಸ್ ನೀ ಪ್ಲಸ್ ಲ್ಯಪ್, ಆಗತ್ಯ, ಇವೆಲ್ಲ ಲ್ಯಪ್ ಪ್ರತ್ಯಯಕ್ಕೆ ಉದಾಹರಣೆಗಳು. ಲ್ಯಪ್ ಪ್ರತ್ಯಯ ಸೇರಿದಾಗ ಅದು ಅವ್ಯಯ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ಆ ಪದದಲ್ಲಿ ಯಕಾರ ಇದ್ದೇ ಇರುತ್ತೆ. ಇದು ಮೂರು ವಾ, ಗುಮುನ್ ಮತ್ತೆ ಲ್ಯಪ್ ಮೂರೂ ಸಹ ಕೃದಂತ ಅವ್ಯಯಗಳು. ಇವಾಗ ಅಭ್ಯಾಸವನ್ನ ನಾವು ತಿಳ್ಕೊಳ್ಳೋಣ. ಏಕವಾಕ್ಯೇನ ಉತ್ತರಂ ಕೃದಂತಂ ನಾಮ ಕಿಂ ಅಂತ ಇದೆ. ಕೃದಂತಂ ನಾಮ ಹೃತ್ಪ್ರತ್ಯಯಾಂತಂ ಪದಂ ಅಂತ ಬರಿಬೇಕು. ಕೃದಂತಂ ಕಥಂ ಉತ್ಪದ್ಯತೆ? ಧಾತುನಾ ಸಹ ಹೃತ್ಪ್ರತ್ಯಯ ಯೋಗೇನ ಕೃದಂತ ಪದಂ ಉತ್ಪದ್ಯತೆ ಅಂತ ಬರಿಬೇಕು. ಕೃದಂತಂ ಕಿಂ ಭವತಿ? ಕೃದಂತಂ ನಾಮಪದಂ ಅವ್ಯಯಂ ವಾ ಭವತಿ ಅಂತ ಬರಿಬೇಕು. ಸಂಯೋಜನಂ, ಮ್ಯಾಚ್ ದ ಫಾಲೋವಿಂಗ್. ಚನ್ ಚಾನಚ್ ಪ್ರತ್ಯಯ, ಚಾನಚ್ ಪ್ರತ್ಯಯ ಅಲ್ಲ, ಉತ್ತರ ಮಾತ್ರ ಹೇಳ್ತೀನಿ. ಶತ್ರು ಪ್ರತ್ಯಯ, ಶ್ರುತ್ವ ತ್ವಾ ಪ್ರತ್ಯಯ, ಓದನೀಯ ಅನೀಯರ್ ಪ್ರತ್ಯಯ, ಶೋಭಮಾನ ಶಾನಚ್ ಪ್ರತ್ಯಯ, ಪಠಿತ ಅನೀಯರ್ ಪ್ರತ್ಯಯ, ಪಠಿತ ತ ಪ್ರತ್ಯಯ. ಇಲ್ಲಿ ಕ್ವಶನ್ಸ್ ಕೊಟ್ಟಿದೀವಿ, ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ನೀವು ಇಲ್ಲಿ ಉತ್ತರ ಮಾತ್ರ ಬರೀರಿ. ಆಪ್ಷನ್ ಇದೆಯಲ್ವಾ, ಇಲ್ಲಿ ಉತ್ತರಂ ಅಂತ ಇದೆ, ಅದನ್ನು ಮಾತ್ರ ಬರೀರಿ. ನೆಕ್ಸ್ಟ್, ಕೃದಂತ ಪದಂ ಚಿತ್ವ ಪ್ರತ್ಯಯಸ್ಯ ನಾಮ ಲಿಖತಾನ್. ಅಹಂ ನೋಡಿ, ಎಕ್ಸಾಮ್ ಅಲ್ಲಿ ಇದೇ ತರ ಕೊಡ್ತಾರೆ. ಅಹಂ ಪತ್ರಂ ಲಿಖನ್ ಅಸ್ಮಿ ಅಂತ ಇದೆಯಲ್ವಾ, ಲಿಖನ್ ಸಪರೇಟ್ ಬರೆದು ಶತ್ರು ಪ್ರತ್ಯಯ ಅಂತ ಬರಿಬೇಕು. ಅನ್ ಇದ್ರೆ ಅನ್ನಂತಿ ಇದ್ರೆ ಶತ್ರು ಪ್ರತ್ಯಯ ತಾನೆ. ದೇವಿ ವಿರಾಜಮಾನ ಅಸ್ತಿ, ವಿರಾಜಮಾನ ಕೃದಂತ ಪದ, ಶಾನಚ್ ಪ್ರತ್ಯಯ. ಪ್ರತ್ಯಯದ ಹೆಸರು ಶಾನಚ್, ಯಾಕೆಂದ್ರೆ ಆನ ಮಾನ ಬಂದಾಗ ಶಾನಚ್ ಪ್ರತ್ಯಯ. ಬಾಲಕೇನ ಪಾಠ ಪಠಿತವ್ಯ, ಪಠಿತವ್ಯ ತವ್ಯತ್ ಪ್ರತ್ಯಯ. ನೋಡಿ, ತವ್ಯ ವರ್ಡ್ ಇದೆ, ತವ್ಯತ್ ಪ್ರತ್ಯಯ. ಅರ್ಜುನ ಕರ್ಣಂ ದೃಷ್ಟ್ವಾ ಶಿಬಿರಂ ಪ್ರಾವಿಶತ್. ದೃಷ್ಟ್ವಾ ಅಂತ ಇದೆಯಲ್ವಾ, ಅದೇ ಕೃದಂತ ಪದ, ತ್ವಾ ಪ್ರತ್ಯಯ. ಕೃಷ್ಣ ಕಲಿಂಗ ಸರ್ಪಾತ್
ಕೃಷ್ಣಃ ಕಲಿಂಗಸರ್ಪಾತ್ ಜನಾನ್ ರಕ್ಷಿತವಾನ್. ರಕ್ಷಿತವಾನ್ ತವತು ಪ್ರತ್ಯಯ. ಯಾಕೆಂದ್ರೆ ತವಾನ್ ತವತಿ ತವತ್ ಬಂದ್ರೆ ತವತು ಅಂತ ಹೇಳಿದ್ದೆ. ರಜನಿ ವಿಜ್ಞಾನಂ ಜ್ಞಾತುಂ ಇಚ್ಛತಿ. ಜ್ಞಾತುಂ ತುಮುನ್ ಪ್ರತ್ಯಯ. ದಿವೇನ ಲೋಕಃ ರಕ್ಷಿತಃ. ರಕ್ಷಿತಃ ಕೃದಂತ ಪದ ಕ್ತ ಪ್ರತ್ಯಯ. ಯಾಕೆಂದ್ರೆ ತಹ ತಾ ತಂ ಅಂದ್ರೆ ಅಂತ ಹೇಳಿದ್ದೆ ನಾನು. So, ಪ್ರಣಮ್ಯ ಶಿರಸಾ ದೇವಂ ಗೌರಿ ಪುತ್ರಂ ಅಂತ ಇದೆ. ಪ್ರಣಮ್ಯ ಇದೆಯಲ್ವಾ, ಅದು ಲ್ಯಪ್ ಪ್ರತ್ಯಯ. ಪ್ರ ಉಪಸರ್ಗ ಇದೆ, ನಮ್ಮ ಧಾತು ಇದೆ, ಲ್ಯಪ್ ಪ್ರತ್ಯಯ. ಸಮೂಹೇತರ ಪದ, ಆಡ್ ಒನ್ ಔಟ್. ಕೃತ್ವ, ಗತ್ವ, ವಿಮರ್ಶ, ನತ್ವ ಅಂತ ಇದೆ. ವಿಮರ್ಶ ಯಾಕೆಂದ್ರೆ ರಿಮೈನಿಂಗ್ 3 ವಾ ಪ್ರತ್ಯಯ ಸೇರ್ಕೊಂಡಿದೆ, ವಿಮರ್ಶ ಮಾತ್ರ ಲ್ಯಪ್ ಪ್ರತ್ಯಯ ಸೇರ್ಕೊಂಡಿದೆ. ಅದೇ ತರ ಆನೀತವಾನ್, ಕೃತವತಿ, ದತ್ತವಾನ್, ಜ್ಞಾತವಾನ್ ಅಂತ ಇದೆಯಲ್ವಾ. ಕೃತವತಿ ಬೇರೆ 3 ಸಹ ಪುಲ್ಲಿಂಗ ಇದೆ, ಕೃತವತಿ ಸ್ತ್ರೀಲಿಂಗ, ಅದಕ್ಕೆ ಅದು ಆಡ್ ಒನ್ ಔಟ್. ಪಠನೀಯ, ತಾಡನೀಯ, ಕರಣೀಯ, ವದ್ಯ ಅಂತ ಇದೆ. ಸೊ ಇದು ವದ್ಯ. ಬೇರೆ 3 ಸಹ ಅನಿಯರ್ ಪ್ರತ್ಯಯ. ನೆಕ್ಸ್ಟ್ ಗಚ್ಚನ್, ಹಸನ್, ಪಟನ್, ಜ್ಞಾತುಂ ಅಂತ ಇದೆ. ತುಮುನ್ ಪ್ರತ್ಯಯ. ಜ್ಞಾತುಂ ಹೇಳುವಲ್ಲಿ ತುಮುನ್ನು, ಅದಕ್ಕೆ ಜ್ಞಾತುಂ ಆಡ್ ಒನ್ ಔಟ್. ಬೇರೆದೆಲ್ಲ ಶತ್ರು ಪ್ರತ್ಯಯ ಸೇರ್ಕೊಂಡಿದೆ. ಆಮೇಲೆ ಚತುರ್ಥ ಪದಂ ನತ್ವಾ ತ್ವಾ ಪ್ರತ್ಯಯ, ವಿಮರ್ಶ ಲ್ಯಪ್ ಪ್ರತ್ಯಯ, ಕರ್ತುಂ ತುಮುನ್ ಪ್ರತ್ಯಯ, ವಂದಮಾನಃ ಶಾನ ಪ್ರತ್ಯಯ, ತಾಡಿತಃ ಕ್ತ ಪ್ರತ್ಯಯ, ಕೃತವತಿ ಕ್ತವತು ಪ್ರತ್ಯಯ, ಉತ್ತಾಯ ಲ್ಯಪ್ ಪ್ರತ್ಯಯ, ಪಶ್ಯನ್ ಶತ್ರು ಪ್ರತ್ಯಯ. ಹೀಗೆ ಅಭ್ಯಾಸ ಮುಗಿಯಿತು. ಹೀಗೆ ಇವತ್ತಿನ ಪಾಠ ಮುಗಿಸೋಣ. ಎಲ್ಲರೂ ಸಹ ಯೂಟ್ಯೂಬ್ ಚಾನಲ್ ನೋಡಿ ಚೆನ್ನಾಗಿ ಕಲ್ತ್ಕೊಂಡು ಹೆಚ್ಚು ಮಾರ್ಕ್ಸ್ ಅನ್ನ ಪಡೆಯಿರಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಪ್ರಥಮ ಭಾಷಾ ಸಂಸ್ಕೃತದ ಪಾಠಗಳನ್ನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದೇ ರೀತಿ ಭಗವದ್ಗೀತಾ ಅಧ್ಯಾಯಗಳನ್ನು ಸಹ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಗಲೇ 4 ಅಧ್ಯಾಯ ಮುಗಿತಾ ಬಂದಿದೆ. ಅದೇ ತರ ಸ್ಪೀಕ್ ಸಂಸ್ಕೃತಂ ಅಂತನೂ ಸಹ ನಾನು ಹಾಕಿದ್ದೀನಿ. ಈ ಎಲ್ಲ ಯೂಟ್ಯೂಬ್ ವಿಡಿಯೋಸ್ಗಳು ನಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ಪಾಠವನ್ನ ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.